ಸಿಗಬೇಕು. ನಾಲಾಯಕ್ ರಮೇಶ್ ಕತ್ತಿಯನ್ನು ಗಡಿಪಾರು ಮಾಡಿ ನಾಲಾಯಕ್ ಬಾಯಿ ಹರಿತ ರಮೇಶ್ ಕತ್ತಿಗೆ ಹೇಳಿ ಧಿಕ್ಕಾರ. ಈ ದೇಶದ ನಾಡು ನುಡಿ ಸಂಸ್ಕೃತಿಯನ್ನು ಕಟ್ಟಿ ಈ ದೇಶವನ್ನು ಆಳಿದಂತ ಬಹುದೊಡ್ಡ ಸಮುದಾಯ, ಈ ದೇಶದ ಶೋಷಿತ ಸಮುದಾಯ, ಅದರಲ್ಲಿ ವಿಶೇಷವಾಗಿ ಬೇಡ ಸಮುದಾಯ, ಈ ಕರ್ನಾಟಕ ರಾಜ್ಯವನ್ನು ಕಟ್ಟಿ ಆಳಿದಂತ ರಾಜ್ಯವಂಶಸ್ಥ ಸಮುದಾಯ, ಅಂತ ಒಂದು ಸಮುದಾಯ ಬಗ್ಗೆ ಇವತ್ತಿನ ದಿನ ಬೆಳಗಾವಿನಲ್ಲಿ ಒಬ್ಬ ಜಾತಿವಾದಿ ಮನುವಾದಿ ಮನಸ್ಥಿತಿಯ ರಮೇಶ್ ಕತ್ತಿ ಅಂತಕ್ಕಂಥವನು ಆ ಸಮುದಾಯವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೂಲಕ ಇವತ್ತಿನ ದಿನ ಈ ದೇಶದ ಶೋಷಿತ ವರ್ಗದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವ್ರು ಪ್ರಬಲರಾಗ್ತಿರೋದನ್ನು ಸಹಿಸಿಕೊಳ್ಳದಂತ ಈ ಮನುವಾದಿ ಮನಸ್ಥಿತಿನ ರಮೇಶ್ ಕತ್ತಿ ಅವರು ಈ ಬೇಡ ಸೌಳ ಮಕ್ಕಳು ಜಾಸ್ತಿ ಆಯ್ತು ಅಂತ ಒಂದು ವರ್ಡ್ನಲ್ಲಿ ಅವನು ತುಚ್ಛವಾಗಿ ಅವಾಚ್ಯವಾಗಿ ನಿಂದನೆ ಮಾಡಿದಾನ. ಈ ಮನಸ್ಥಿತಿಯಿಂದ ಗೊತ್ತಾಗ್ತದ. ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ದಲಿತ ಸಮುದಾಯದ ನ್ಯಾಯಮೂರ್ತಿಯನ್ನು ಈ ಮನುವಾದಿ ಇದೇ ರೀತಿ ಮನುವಾದಿ ಮನಸ್ಥಿತಿಯ ಒಬ್ಬ ಬೂಟ್ ಎಸೆಯುವ ಮೂಲಕ ಈ ವ್ಯವಸ್ಥೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ಒಂದು ಬೇಡ ಸಮುದಾಯಕ್ಕೆ ಒಬ್ಬ ಜಾರಕಿಹೊಳಿ ಅವರಿಗೆ ಟಾರ್ಗೆಟ್ ಮಾಡಿದಂತ ವಿಷಯ ಅಲ್ಲ. ಈ ಮನುವಾದಿ ಮನಸ್ಥಿತಿಗಳು ಈ ಸಮುದಾಯಗಳು ನಮ್ಮ ಲೆವೆಲ್ ಬರ್ತಾ ಇದಾವಲ್ಲ, ನಮ್ಮ ಮಟ್ಟಕ್ಕೆ ಬೆಳೀತಾ ಇದಾರಲ್ಲ, ಒಂದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಈ ಜಾತಿವಾದಿ ಮನಸ್ಥಿತಿಯ ರಮೇಶ್ ಕತ್ತಿ ಈ ರೀತಿ ಮಾತನಾಡಿದ್ದಾನೆ. ಅವನ ಮೇಲೆ ಈಗಾಗಲೇ ಬೆಳಗಾವಿನಲ್ಲಿ ಈ SC/ST ದೌರ್ಜನ್ಯ ಕಡೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಕಾಯ್ದೆ ಪ್ರಕಾರ ಅವನನ್ನು ಬಂಧಿಸಬೇಕು, ಅವನ ಒಟ್ಟು ಆಸ್ತಿ ಮುಟ್ಟುಗೋಲು ಹಾಕಬೇಕು, ಅವನನ್ನು ಗಡೀಪಾರು ಮಾಡಬೇಕು ಅಂತ ಹೇಳಿ ನಾವು ಇವತ್ತಿನ ದಿನ ಈ ಕರ್ನಾಟಕ ಇಲ್ಲಿ ಈ ಗುಲ್ಬರ್ಗಾದಲ್ಲಿ ಈ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತೆ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಮಾನವ ಬಂಧು ವೇದಿಕೆ ಜಂಟಿಯಾಗಿ ನಾವು ಶಾಂತ ರೀತಿಯಿಂದ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಅವನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಅವರನ್ನು ಬಂಧಿಸದೇ ಇದ್ದರೆ ಈ ರಾಜ್ಯದಲ್ಲಿ ಉಗ್ರವಾದಂತಹ ಹೋರಾಟಗಳಿಗೆ ಎದುರಿಸಬೇಕಾಗ್ತದೆ ಅಂತ ಹೇಳಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇವತ್ತು ನಿನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಘಟನೆ ಇಡೀ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಒಂದು ನೋವಿನ ಸಂಗತಿಯಾಗಿದೆ. ಆ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬವನ್ನ ಹಿನ್ನೆಲೆ ಇಟ್ಕೊಂಡು ಏನ್ DCC ಮತ್ತು ಚುನಾವಣೆಯಲ್ಲಿ ಏನು ಹೀನಾಯವಾಗಿ ಸೋಲನ್ನ ಸಹಿಸಿಕೊಳ್ಳಾರ್ದೇನೆ ರಾಜಕೀಯ ಹಿತಾಸಕ್ತಿಯನ್ನ ಮರೆತು ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ತಾವು ಸೋಲನ್ನ ಅನುಭವಿಸಿದ್ರಿಂದ ಹತಾಶರಾಗಿ ಇವತ್ತ ಇಡೀ ನಾಯಕ ಜನಾಂಗಕ್ಕೆ ಒಂದು ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಅಪೂರ್ವವಾಗಿ ಬೇಡ ಸುಳ್ಳು ಮಕ್ಕಳು ಅಂತಕ್ಕಂಥ ಶಬ್ದವನ್ನ ಉಪಯೋಗ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಜನಾಂಗಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತ ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಗರದಲ್ಲಿ ಎಲ್ಲಾ ಸಮಾಜದ ಹಿತಚಿಂತಕರು, ಮಾನವ ಬಂಧುತ್ವ ವೇದಿಕೆ, ಯುವಕ ಸಂಘಟನೆ, ಕರ್ನಾಟಕ SC/ST ದೂರ ಸಮಿತಿ ಇವೆಲ್ಲವನ್ನು ಒಕ್ಕೂಟ ಮಾಡಿ ಇವತ್ತ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲೆ ಮಾಡಿದ್ದೇವೆ. ಈಗಾಗಲೇ DSP ಅವರು ಸರ್ಕಾರ ಅವರು ಮಾತಾಡಿದರೆ FIR ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮತ್ತು ಈಗ ನಾವು ಈ ಮೂಲಕ ಉಮೇಶ್ ಕತ್ತಿ ಅವರಿಗೆ ಎಚ್ಚರಿಕೆ ಕೊಡ್ತೇವೆ. ಇನ್ನು ಮುಂದೆ ನೀವು ಉಮೇಶ್ ಕತ್ತಿ ಅವರಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಮೊನ್ನೆ ರಮೇಶ್ ಕತ್ತಿ ಅವರೇ, ನಿಮ್ಮ ರಾಜಕೀಯ ಏನಾದ್ರು ಇದ್ರೆ ಜಾರಕಿಹೊಳಿ ಕುಟುಂಬ ನೀವು ನೇರ ರಾಜಕೀಯ ಮಾಡ್ರಿ. ನೀವು ಸಮಾಜವನ್ನ ಇಲ್ಲಿ ತುಷ್ಟೀಕರಿಸಿ ಸಮಾಜಕ್ಕೆ ಅವಹೇಳನ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇಡೀ ನಿಮ್ಮ ರಾಜಕೀಯ ಜೀವನವೇ ಸರ್ವನಾಶ ಹೋಗ್ತಕ್ಕಂಥ ಮಾತನ್ನ ಹೇಳ್ತಾ ತಕ್ಷಣ ಸರ್ಕಾರ ಮಧ್ಯಪ್ರವೇಶಿಸಿ ಈ ನೀಚನನ್ನ, ಜಾತಿವಾದಿಯನ್ನ, ಮನೋವಾದಿಯನ್ನ ಗಡಿಪಾರು ಮಾಡ್ಬೇಕಂತಕ್ಕಂಥ ಬೇಡಿಕೆಯನ್ನು ಇವತ್ತು ನಾವು ಇಡ್ತಾ ಇದ್ದೇವೆ. ಒಂದು ವೇಳೆ ತಕ್ಷಣ ಬಂಧಿಸದಿದ್ದಲ್ಲಿ ಈ ರಾಜ್ಯಾದ್ಯಂತ ಸಮಾಜ ಹಿತಚಿಂತಕರು, ಬುದ್ಧಿವಂತರು, ಸಂವಿಧಾನ ಬುದ್ಧಿ ಅಂಬೇಡ್ಕರ್ ವಾದಿಗಳು ಎಲ್ಲವೂ ಸೇರಿ ಈ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.